ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತಾ, ಕ್ರಿಸ್ತ ಯೇಸು ನಮ್ಮ ಜೀವಿತದಲ್ಲಿ ಮಾಡಿರ್ತಕ್ಕಂತಹ ಅದ್ಭುತಗಳನ್ನು ಸ್ಮರಿಸಿಕೊಂಡು ಆತನ ನಾಮಸ್ಮರಣೆಯನ್ನು ಮಾಡುವರಾದರೆ ನಮ್ಮ ಯೇಸು ಕ್ರಿಸ್ತರು ನಮ್ಮ ಸಲುವಾಗಿ ಸುಲಭೆ ಮೇಲೆ ಪ್ರಾಣ ಕೊಟ್ಟಿದ್ದಕ್ಕೂ ಒಂದು ಸಾರ್ಥಕವಾಗುತ್ತದೆ. ನಮ್ಮನ್ನು ಪಾಪಿಗಳಾಗಿ ಸೈತಾನನು ಮಾಡಿದಾಗ, ಸೈತಾನನ ಶೋಧನೆಗೆ ಒಳಗಾಗಿ ನಾವು ಪಾಪಗಳನ್ನು ಮಾಡಿದಾಗ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಆತ ಈ ಲೋಕಕ್ಕೆ ಬಂದನು. ಅಷ್ಟೇ ಅಲ್ಲದೆ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಸಹ ಕೊಟ್ಟನು ಎಂಬುದಾಗಿ ನೋಡ್ತಾ ಇದ್ದೀವಿ. ಎಷ್ಟೊಂದು ಪಾಪಿಗಳಾಗಿದ್ದೆವು, ದೇವರು ನಮ್ಮನ್ನು ಕ್ಷಮಿಸಿದನು. ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಅಂತೇಳಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ನೋಡ್ರಿ, ಆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ದೇವರು ತನ್ನ ಒಬ್ಬನ ಮಗನನ್ನೇ ಕೊಟ್ಟಾನ್ರಿ. ಹಾಗಾದರೆ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟಿದ್ದಾನೆಂದರೆ ಹಾಗಾದರೆ ನಾವು ಎಷ್ಟು ಭಾಗ್ಯಶಾಲಿಗಳಾಗಿದ್ದೇವೆ. ಹಾಗಾದರೆ ನಮ್ಮ ಸಲುವಾಗಿ ತನ್ನ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ದೇವರು, ಅವರು ಯೇಸು ಕ್ರಿಸ್ತ ದೇವರಾಗಿದ್ದಾರೆ. ಅಂಥ ಒಂದು ಒಳ್ಳೆಯ ದೇವರನ್ನು ನಾವು ಸ್ಮರಿಸುವವರಾಗೋಣ, ಧ್ಯಾನಿಸುವವರಾಗೋಣ. ಹಾಗಾದರೆ ಕೀರ್ತನೆಗಳು 1ನೇ ಅಧ್ಯಾಯ 1ರಿಂದ ಕೆಲವು ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾವನು ದುಷ್ಟರ ಆಲೋಚನೆ ಅಂತ ನಡೆಯದೆ, ಆತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರನ್ನೇ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ದುಷ್ಟರು ಹಾಗಲ್ಲ, ಗಾಳಿ ಬಡಿಕೊಂಡು ಹೋಗುವ ಹೊಟ್ಟೆನಂತಿದ್ದಾರೆ. ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುತ್ತಾನೆ, ದುಷ್ಟರ ಮಾರ್ಗವು ನಾಶವಾಗುವುದು. ಹೋಗ್ರಿ, ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸು ಕ್ರಿಸ್ತರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿರ್ತಕ್ಕಂಥ ನನ್ನ ದೇವರಾಗಿದ್ದಾರೆ. ಅವರ ಸಲುವಾಗಿ ನಾವು ಯಾವಾಗಲೂ ಅವರ ನಾಮಸ್ಮರಣೆಯನ್ನು ಮಾಡುವವರಾಗೋಣ, ಅವರನ್ನು ಸ್ಮರಿಸುವವರಾಗೋಣ. ಅವರ ಪಾದಕ್ಕೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡಾಗ ಅವರು ನಮ್ಮನ್ನು ಕ್ಷಮಿಸುವವರಾಗಿದ್ದಾರೆ. ಹಾಗಾಗಿ ನಾವು ದೇವರ ವಾಕ್ಯದಲ್ಲಿ ಬೆಳೆಯುವವರಾಗೋಣ, ದೇವರ ವಾಕ್ಯದ ಮಹತ್ವವನ್ನು ತಿಳಿದುಕೊಳ್ಳುವವರಾಗೋಣ. ಯಾವಾಗ ನಾವು ದೇವರನ್ನು ಆರಾಧಿಸುತ್ತೋ ನೋಡ್ರಿ, ಯಾವಾಗ ನಾವು ದೇವರನ್ನು ಪ್ರಾರ್ಥಿಸುತ್ತೋ ನೋಡ್ರಿ, ಆವಾಗ ನಮ್ಮಲ್ಲಿರ್ತಕ್ಕಂಥ ರೋಗಗಳು, ನಮ್ಮಲ್ಲಿರ್ತಕ್ಕಂಥ ಚಿಂತೆಗಳು, ನಮ್ಮಲ್ಲಿರ್ತಕ್ಕಂಥ ಪಾಪ ತನ್ನಿಂದ ತಾನೇ ಹೊರಟು ಹೋಗುತ್ತವೆ. ನಾವು ನಿರಂತರವಾಗಿ ನಮ್ಮ ದೇವರನ್ನು ಆರಾಧಿಸುವವರಾಗೋಣ, ನಾವು ನಿರಂತರವಾಗಿ ಆತನನ್ನು ಧ್ಯಾನಿಸುವವರಾಗೋಣ, ನಾವು ನಿರಂತರವಾಗಿ ಆತನ ಧ್ಯಾನದಲ್ಲಿ ತೊಡಗುವವರಾಗೋಣ. ಹಾಗಾಗಿ ನನ್ನ ದೇವರು ಯಾವಾಗಲೂ ಕೈ ಬಿಡದೆ ರಕ್ಷಿಸುವ ದೇವರಾಗಿದ್ದಾನೆ. ನನ್ನ ದೇವರು ಆತ್ಮಸ್ವರೂಪ ದೇವರಾಗಿದ್ದಾನೆ. ಹಾಗಾದರೆ ನಾವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು. ನನ್ನ ದೇವರು ಆತ್ಮಸ್ವರೂಪ ದೇವರಾಗಿದ್ದಾನೆ. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಆರಾಧಿಸಬೇಕು. ನನ್ನ ಮನವೇ ಕರ್ತನನ್ನು ಸ್ತುತಿಸು, ಜೀವಮಾನವಲ್ಲ ನನ್ನ ದೇವರನ್ನೇ ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆ ಇಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ. ಭೂಮಿ, ಆಕಾಶ, ಸಾಗರ, ಜಲಚರ ಇವುಗಳನ್ನ ನಿರ್ಮಿಸಿದ ಆತನು. ವಾಗ್ದಾನಗಳನ್ನು ಯಾವಾಗಲೂ ನೆರವೇರಿಸುವಾತನು. ಹಿಂಸೆಗೆ ಗುರಿಯಾದವರಿಗೆ ನ್ಯಾಯವನ್ನು ಸ್ಥಾಪಿಸಿದವನು, ಹಸಿದವರಿಗೆ ಆಹಾರ ಕೊಡುವನು ಆತನೇ. ಕರ್ತನು ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ, ಕರ್ತನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ, ಕರ್ತನು ನೀತಿವಂತರನ್ನು ಪ್ರೀತಿಸುತ್ತಾನೆ, ಕರ್ತನು ಪರದೇಶದವರನ್ನು ಕಾಪಾಡುತ್ತಾನೆ, ಕರ್ತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ, ಕರ್ತನು ಸದಾಕಾಲವು ಅರಸನಾಗಿರುವನು. ಕೀರ್ತನೆ 146. ಕೀರ್ತನೆ 146ರಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ವಚನಗಳನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ದೇವರು
ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಾರೆ. ಅಷ್ಟೇ ಅಲ್ಲದೆ ನೀನು ನಂಬಿದರೆ ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾರೆ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ನೀನು ನಂಬಿದರೆ ದೇವರ ರಕ್ಷಣೆಯನ್ನು ಹೊಂದುವೆ. ಸಾಸಿವೆ ಕಾಳಿನಷ್ಟು ನಂಬಿಕೆ ನಿನ್ನಲ್ಲಿ ಇದ್ದಿದ್ದೇ ಆದರೆ ನೀನು ಹತ್ತಿ ಬೆಲೆ ಗಿಡಕ್ಕೆ ಬೇರೆ ಸಹಿತ ಹೋಗಿ ಸಾಗರದಲ್ಲಿ ನೆಲೆಸು ಎಂದರೆ ಅದೇನು ಮಾಡ್ತದೆ, ನಿನ್ನ ಮಾತನ್ನು ಕೇಳುತ್ತದೆ ಅಂತೇಳಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ನಾವು ದೇವರ ವಾಕ್ಯದಲ್ಲಿ ಬೆಳೆಯುವವರಾಗೋಣ. ಈಗ ಬಾಗಿಲ ಬಳಿಯಲ್ಲಿ ಬಂದು ಬಾಗಿಲನ್ನು ತಟ್ತಾ ಇದ್ದೇನೆ. ಯಾರು ನನ್ನ ಧ್ವನಿಯನ್ನು ಕೇಳಿ ಬಾಗಿಲನ್ನು ತೆರೆಯುತ್ತಾರೋ ನಾನು ಅವರ ಮನೆಯೊಳಗೆ ಹೋಗಿ ಅವರ ಸಂಗಡ ನಾನು ಊಟ ಮಾಡುವನೆಂತೇಳಿ ನನ್ನ ದೇವರು ಹೇಳಿದ್ದಾನೆ. ಫರಿಸಾಯ ಮತ್ತು ಸುಂಕದವನ ಒಂದು ಚರಿತ್ರೆಯನ್ನು ನೋಡುವಾಗ ಯೇಸು ಕ್ರಿಸ್ತರು ಸುಂಕದವನ ಮನೆಗೆ ಹೋಗಿ ಊಟವನ್ನು ಮಾಡಿದನು ಎಂಬುದಾಗಿ ನೋಡ್ತಾ ಇದ್ದೀವಿ. ನನ್ನ ಪ್ರಿಯ ಸಹೋದರರೇ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವರಾಗೋಣ. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವರಾಗದೆ ತಗ್ಗಿಸಿಕೊಂಡವರಾಗಿ, ನಾವು ಪಾಪಿಗಳಪ್ಪ, ನಮ್ಮನ್ನು ಕ್ಷಮಿಸಪ್ಪ, ನಾವು ದ್ರೋಹಗಳನ್ನು ಮಾಡಿದ್ದೇವೆ, ನಾವು ಪಾಪವನ್ನು ಮಾಡಿದ್ದೇವೆ, ನೀನು ಕ್ಷಮಿಸಲಾರದಂತಹ ಪಾಪಗಳನ್ನು ಮಾಡಿದ್ದೇವೆ, ನೀನು ಕ್ಷಮಿಸಲಾರದಂತಹ ದ್ರೋಹಗಳನ್ನು ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸಪ್ಪ. ನಿಮ್ಮ ಚಿತ್ತವಾದರೆ ನಮ್ಮನ್ನು ಕ್ಷಮಿಸಪ್ಪ. ನಿಮ್ಮ ಚಿತ್ತವಾದರೆ ನಮ್ಮನ್ನು ಬಲಪಡಿಸಿರಪ್ಪ. ನಿಮ್ಮ ಚಿತ್ತವಾದರೆ ನಮ್ಮನ್ನು ರಕ್ಷಿಸಿರಪ್ಪ. ನಿಮ್ಮ ಚಿತ್ತವಾದರೆ ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿರಪ್ಪ. ನಿಮ್ಮ ಚಿತ್ತವಾದರೆ ನಮ್ಮನ್ನು ನಿಮ್ಮ ಮಕ್ಕಳಾಗಿ ಆಶೀರ್ವದಿಸಿರಪ್ಪ ಎಂಬುದಾಗಿ ನಾವು ಆತನನ್ನು ಪ್ರಾರ್ಥಿಸುವವರಾಗೋಣ, ಆತನನ್ನು ಧ್ಯಾನಿಸುವವರಾಗೋಣ. ಆವಾಗ ನನ್ನ ದೇವರು, ನಿಮ್ಮ ದೇವರು ಹಾಗೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸುವವನಾಗಿದ್ದಾನೆ, ನಮ್ಮ ಪಾಪಗಳನ್ನು ಕ್ಷಮಿಸುವವನಾಗಿದ್ದಾನೆ, ನಮ್ಮ ದ್ರೋಹಗಳನ್ನು ಮನ್ನಿಸುವವನಾಗಿದ್ದಾನೆ, ನಮ್ಮನ್ನು ನಿತ್ಯ ಮಾರ್ಗದಲ್ಲಿ ನಡೆಸುವವನಾಗಿದ್ದಾನೆ. ಯಾವತ್ತೂ ಕೈ ಬಿಡದೆ ಕರುಣಿಸುವ ದೇವರು ನಿನ್ನ ದೇವರಾಗಿದ್ದಾನೆ. ಪ್ರಿಯ ಮಗನೇ, ಪ್ರಿಯ ಮಗಳೇ, ನಾವು ಯಾವುದಕ್ಕಾಗಿ? ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ತವಕ ಪಡುವವರಾಗೋಣ. ನಿತ್ಯ ಮಾರ್ಗದಲ್ಲಿ ಜೀವಿಸಲಿಕ್ಕೆ ತಯಾರಾಗ್ತಕ್ಕಂತಹ ಪರಲೋಕ ರಾಜ್ಯದಲ್ಲಿ ನಾವು ಸೇರುವವರಾಗೋಣ. ಈಗ ನಾನು ಮತ್ತೆ ಬರುತ್ತೇನೆ, ನಿಮ್ಮ ಸಲುವಾಗಿ ಸ್ಥಳಗಳನ್ನು ಸಿದ್ಧಪಡಿಸುವುದಕ್ಕೆ ಹೋಗುತ್ತೇನೆ ಅಂತ ನನ್ನ ದೇವರು ಹೋಗಿದ್ದಾನೆ. ಅಂದರೆ ಆತನು ನಮಗಾಗಿ, ನಿಮಗಾಗಿ ಸ್ಥಳಗಳನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಹಾಗಾದರೆ ಆ ಸ್ಥಳಕ್ಕೆ ಹೋಗಬೇಕಾದ್ರೆ ಕೆಲವೊಂದು ಅರ್ಹತೆಗಳನ್ನು ಪಡೆದುಕೊಳ್ಳಬೇಕು. ಆ ಅರ್ಹತೆಯನ್ನು ಪಡೆದುಕೊಳ್ಳಬೇಕಾದ್ರೆ ನಾವೇನನ್ನು ಮಾಡಬೇಕು, ಯಾವುದನ್ನು ಧ್ಯಾನಿಸಬೇಕು ಅನ್ನೋದನ್ನು ನಮ್ಮ ಸತ್ಯವೇದದ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನನ್ನು ನಾಮಸ್ಮರಣೆ ಮಾಡೋಣ, ಆತನನ್ನು ಭಜಿಸೋಣ, ಆತನ ನಾಮದ ಮಹತ್ತನ್ನು ನಾವು ಕೂಗಿ ಕೂಗಿ ಹೇಳುವರಾಗೋಣ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವೆಲ್ಲರೂ ಏನು ಆಗೋಣ? ಇವತ್ತಿನಿಂದ ಬದಲಾಗೋಣ. ಇವತ್ತಿನಿಂದ ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತರ ನಾಮದ ಒಂದು ಜ್ಯೋತಿ ಬೆಳಗಿಸೋಣ. ನಮ್ಮ ಹೃದಯದೊಳಗೆ ಯೇಸು ಕ್ರಿಸ್ತರು ಬಂದಿದೆ ಆದರೆ ನಮ್ಮ ಹೃದಯದಲ್ಲಿ ತುಂಬಿರ್ತಕ್ಕಂಥ ಪಾಪಗಳು ಓಡಿ ಹೋಗುತ್ತವೆ. ಯಾವುದೇ ಅನಾರೋಗ್ಯ ಇಲ್ಲ, ಯಾವುದೇ ತೊಂದರೆಗಳಿಲ್ಲ. ನಿರಂತರ ಆರಾಧನೆ, ನಿರಂತರ ಪ್ರಾರ್ಥನೆ, ನಿರಂತರ ಆತನ ನಾಮಸ್ಮರಣೆಯನ್ನು ಮಾಡುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ, ನಿಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇಲ್ಲಿವರೆಗೆ ಮಾಡಿರ್ತಕ್ಕಂತಹ ಕೆಟ್ಟ ತಪ್ಪು ಕಾರ್ಯಗಳನ್ನು ಮರೆತು ಏನು ಮಾಡೋಣ? ಒಳ್ಳೆಯವರಾಗಿ ಜೀವಿಸುವವರಾಗೋಣ. ನಾವು ಈ ರೀತಿ ಮಾಡುವುದಾದರೆ ನನ್ನ ದೇವರು ಮಾಡಬೇಕೆಂದ ಕೀಡಿಗೆ ಮನಮರಗಿ ನಮ್ಮನ್ನು ಆ ಕೀಡಿನಿಂದ ತಪ್ಪಿಸುವವನಾಗಿದ್ದಾನೆ. ಕೀರ್ತನೆಗಳು 91:11 ನೋಡ್ತಾ ಇದ್ದೀವಿ, ಹೌದಲ್ಲ? ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ನನ್ನ ದೇವದೂತರನ್ನು ಕಾವಲಾಗಿಡುವೆನು ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ಅಪ್ಪಣೆ ಕೊಡ್ತಾ ಇದ್ದಾನೆ ಅಂತಾರೆ. ಹೇಗೋ ನನ್ನ ಮಗನು ಚಲಿಸ್ತಾ ಇದ್ದಾನೆ, ನನ್ನ ಮಗಳು ಚಲಿಸ್ತಾ ಇದ್ದಾನೆ, ಹಾಗಾದರೆ ಅವರನ್ನು ಕಾಯಿ. ಹೇಗೋ ನಾನು ಹೋಗುವಲ್ಲೆಲ್ಲ ಬರುವುದಲ್ಲ, ನನ್ನನ್ನು ಕಾಯುವುದಕ್ಕೆ ತನ್ನ ದೇವದೂತರಿಗೆ ಅಪ್ಪಣೆ ಕೊಟ್ಟು ತನ್ನ ದೇವದೂತರನ್ನು ನಮಗೆ ಕಾವಲಿಗಿಟ್ಟಿದ್ದಾನಂದರೆ ನಾವೆಂಥ ಭಾಗ್ಯಶಾಲಿಗಳು, ನಾವೆಂತಹ ಪುಣ್ಯವಂತರು. ಹಾಗಾದರೆ ಅಂಥವರಾಗಿರ್ತಕ್ಕಂಥ ನಾವು ಆತನ ಮಕ್ಕಳಾಗಿ ಜೀವಿಸುವವರಾಗೋಣ, ಆತನ ಮಕ್ಕಳಾಗಿ ಬದುಕುವವರಾಗೋಣ,
ಆತನಿಗೆ ಒಳ್ಳೆಯ ಮಕ್ಕಳಾಗಿ ಜೀವಿಸಿ ಆತನ ನಿತ್ಯ ಮಾರ್ಗದಲ್ಲಿ ದೊರಕತಕ್ಕಂತಹ ಒಂದು ಸ್ಥಾನಮಾನ ಪಡೆದುಕೊಳ್ಳುವರಾಗೋಣ. ನಾವು ಆತನ ಬಳಿಯಲ್ಲಿ ನಮ್ಮ ಪಾಪಗಳನ್ನು ವಿಜ್ಞಾಪನೆ ಮಾಡಿಕೊಂಡು, ನಮ್ಮ ದ್ರೋಹಗಳನ್ನು ವಿಜ್ಞಾಪನೆಯನ್ನು ಮಾಡಿಕೊಂಡು, ಅಪ್ಪ ನಮ್ಮನ್ನು ಕ್ಷಮಿಸು ಅಂತ ಹೇಳಿದರೆ, ನನ್ನ ದೇವರು ಕ್ಷಮಿಸುವ ದೇವರಾಗಿದ್ದಾನೆ. ನನ್ನ ದೇವರು ಆಶೀರ್ವದಿಸುವ ದೇವರಾಗಿದ್ದಾರೆ. ಪರಾಕ್ರಮನಾದ ನನ್ನ ತಂದೆ, ಸತ್ಯನಾದ ನನ್ನ ತಂದೆ ನನ್ನನ್ನು ಕ್ಷಮಿಸುವನಾಗಿದ್ದಾನೆ, ಹಾಗೆ ನಿಮ್ಮನ್ನು ಕ್ಷಮಿಸುವನಾಗುತ್ತಾನೆ ಹಾಗಾಗಿದ್ದಾನೆ. ಹಾಗಾದರೆ ಅಂಥ ನನ್ನ ಒಳ್ಳೆಯ ದೇವರನ್ನು ಆರಾಧಿಸೋಣ, ಆತನನ್ನು ಪ್ರಾರ್ಥಿಸೋಣ, ಆತನ ನಾಮದ ಮಹತ್ತನ್ನು ಕೊಂಡಾಡೋಣ. ಹೌದಾ? ಆವಾಗ ನಮ್ಮನ್ನು ಆತ ಆಶೀರ್ವದಿಸುತ್ತಾನೆ. ಆಮೇನ್.